ನಮಸ್ತೆ ಗುರುಗಳೇ. ನಾನು ನಿಮಗೆ ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ EPFO ಕಟ್ ಆಫ್ ಬಗ್ಗೆ ಮತ್ತು ಕ್ವಶನ್ ವೈಸ್ ಲೈಕ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಮಾರ್ಕ್ಸ್ ಡಿವಿಯೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಕೊನೆವರೆಗೂ ನೋಡಿ ದಯವಿಟ್ಟು ಈ ವಿಡಿಯೋನ. ಏನಂದರೆ ಕಟ್ ಆಫ್ ಬಂದ್ಬಿಟ್ಟು ನಿಮಗೆ 2023 ರಿಟರ್ನ್ ಕಟ್ ಆಫ್ ಬಂದ್ಬಿಟ್ಟು 178 ಇದೆ ಫಾರ್ ಜನರಲ್ಲು. OBC 178.33 ಇದೆ. ಆಮೇಲೆ SC/ST ಎಲ್ಲ ಅಲ್ಲೇ ನೋಡ್ಕೋಬೋದು ನೀವು. ಇನ್ನು ಟೋಟಲ್ ಅದೇ ಅಂದರೆ ಇಂಟರ್ವ್ಯೂ ಕಟ್ ಆಫ್ ಬಂದ್ಬಿಟ್ಟು ಜನರಲ್ಗೆ 50, ಇನ್ನು OBCಗೆ 45, SC/STಗೆ 40. ಇಂಟರ್ವ್ಯೂ ಅಂದರೆ ಟೋಟಲ್ 100 ಮಾರ್ಕ್ಸಿಗೆ ಇರುತ್ತೆ ಇಂಟರ್ವ್ಯೂ. ನೀವು ಮಿನಿಮಮ್ 50 ತೆಗಿಲೇಬೇಕು ಇಂಟರ್ವ್ಯೂವಲ್ಲಿ. ಆಮೇಲೆ ಅದು ನೀವು 50ಗಿಂತ ಕಡಿಮೆ ಬಂದು ಇಲ್ಲಿ ನಾನು 200 ತೆಗಿತೀನಿ ಈ ಥರ ಇದೆ, ಆ ಥರ ಎಲ್ಲ ಆಗಲ್ಲ. ಈ ಕಟ್ ಆಫ್ ನೀವು ರೀಚ್ ಮಾಡಲೇಬೇಕು ಇಂಟರ್ವ್ಯೂವಲ್ಲಿ. ಆಮೇಲೆ ಇನ್ನು 2023 ಕಟ್ ಆಫ್ ಟೋಟಲ್ ಬಂದ್ಬಿಟ್ಟು ಅಂದರೆ ಇವಾಗ 250 ಮಾರ್ಕ್ಸ್ 300 + 100 400 ಮಾರ್ಕ್ಸಿಗೆ 257.50 ಜನರಲ್ಲು, ಇನ್ನು 246.10 OBC, SC 224, ST 230. ಇದೇ ಥರ ಇನ್ನು 2021-22 ರಿಟರ್ನ್ ಟೆಸ್ಟು 187.39 ಜನರಲ್ಲು, 173.12 OBC. ಇದೇ ಥರ ಇದೆ. ಸೇಮ್ ಇಂಟರ್ವ್ಯೂ ಎಲ್ಲ ಸೇಮ್ ಕಟ್ ಆಫ್ ಇದೆ. 50, 45, 40 ನೀವು ನೋಡ್ಕೋಬೋದಲ್ಲೇ ವೀಡಿಯೋದಲ್ಲಿ. ಇನ್ನು ಟೋಟಲ್ ಕಟ್ ಆಫ್ ಇದು ರಿಟರ್ನ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ. ಇನ್ 2018 ಇದು 160, 142 ಇದೆ. ಟೋಟಲ್ ಬಂದ್ಬಿಟ್ಟು 237. ಇನ್ನು ನಿಮಗೆ 2017 ಬಂದುಬಿಟ್ಟು ಇದು 17ಅಲ್ಲಿ ಟೋಟಲ್ ಮಾರ್ಕ್ಸ್ 100 ಮಾರ್ಕ್ಸಿಗೆ ನಡೀತಾ ಇತ್ತು ಎಕ್ಸಾಮು. 49.50 ಜನರಲ್ ಇದೆ ಆವಾಗ. ಇಂಟರ್ವ್ಯೂ ಬಂದ್ಬಿಟ್ಟು 50 ಇತ್ತು. ಟೋಟಲ್ 110 ಕಟ್ ಆಫ್ ಇದೆ. ಗೊತ್ತಾಗಿದೆ ಅಂತ ಅನ್ಕೋತೀನಿ ನಿಮಗೆ. ಇನ್ನು ಅದನ್ನು ಬಿಟ್ಟರೆ ಸೆಕ್ಷನ್ ವೈಸ್ ಏನೇನು ನೀವು ಯಾವ ಥರ ಸೆಕ್ಷನ್ಸ್ ಯಾವ್ಯಾವುದು ಸಿಲೆಬಸ್ ಇದೆ ಅಂದರೆ ಜನರಲ್ ಇಂಗ್ಲೀಷ್ ಇರುತ್ತೆ, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಮತ್ತು ರೀಸ್ನಿಂಗು, ಆಮೇಲೆ ಅಕೌಂಟೆನ್ಸಿ ಇರುತ್ತೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಇರುತ್ತೆ, ಆಮೇಲೆ ಲೇಬರ್ ಲಾಸ್ ಇರುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ, ಇಂಡಿಯನ್ ಪೊಲಿಟಿ ಇರುತ್ತೆ ಆ್ಯಂಡ್ ಎಕನಾಮಿ, ಜನರಲ್ ಸೈನ್ಸ್ ಇರುತ್ತೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಕರೆಂಟ್ ಅಫೇರ್ಸು, ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಇರುತ್ತೆ. ಇಷ್ಟು ಇರುತ್ತೆ ಸಿಲೆಬಸ್ಸು. ನೀವು ಜನರಲ್ ಇಂಗ್ಲೀಷಲ್ಲಿ ಬಂದ್ಬಿಟ್ಟು ಏನೇನು ಓದ್ಕೋಬೇಕು ಅಂದರೆ ನೋಡಿ ಅಲ್ಲೇ ಇದೆ ಫ್ರೇಸ್ ರಿಪ್ಲೇಸ್ಮೆಂಟು, ಮತ್ತು ರೀಡಿಂಗ್ ಕಾಂಪ್ರೆನ್ಷನ್ನು, ಎರರ್ ಡಿಟೆಕ್ಷನ್ನು, ಸಿನೋನಿಮ್ಸು, ಮತ್ತು ಅನಾಟೋಮಿಮ್ಸು, ಮತ್ತು ಐಡಿಯಮ್ಸ್, ಫ್ರೇಸಸ್ಸು. ಇನ್ನು ಕ್ವಾಂಟಿಲಿ ಬೇಸಿಕ್ಸ್ ಅರ್ಥಮೆಟಿಕ್ಕು, ಲಾಜಿಕಲ್ ರೀಸನಿಂಗ್ ಮತ್ತು ಪ್ರಾಬ್ಲಮ್. ರೇರ್ ಕೇಸು ನಾನು ನೋಡಿರೋ ಇತ್ತೀಚಿನ ಟ್ರೆಂಡ್ ಪ್ರಕಾರ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಕೇಳ್ತಿಲ್ಲ. ಬಟ್ ಇಫ್ ಇನ್ ಕೇಸ್ ಕೇಳಿದ್ರೆ ಯು ಶುಡ್ ಬಿ ಪ್ರಿಪೇರ್ಡ್ ಬಿಫೋರ್. ಅಕೌಂಟೆನ್ಸಿ ಇರುತ್ತೆ, ಲೈಕ್ ಜನರಲ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಬಗ್ಗೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆ್ಯಂಡ್ ಲೇಬರ್ ಲಾಸು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ಇದು ಪ್ರಾವಿಡೆಂಟ್ ಫಂಡ್ ಆ್ಯಕ್ಟು, ಆಮೇಲೆ ESI ಆ್ಯಕ್ಟು, ಇದ್ರ ಬಗ್ಗೆ ಎಲ್ಲ ಇರುತ್ತೆ. ಆಮೇಲೆ ಅದು ಬಿಟ್ಟರೆ ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ. ಮತ್ತು ಇಂಡಿಯನ್ ಪೊಲಿಟಿಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳ್ತಾನೆ, ಫಂಡಮೆಂಟಲ್ ರೈಟ್ಸು ಮತ್ತು ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸು, ಮತ್ತು ಫಂಡಮೆಂಟಲ್ ಡ್ಯೂಟೀಸು, ಸೆಂಟರ್ ಸ್ಟೇಟ್ ರಿಲೇಷನ್ಸು, ಅವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಅದನ್ನೆಲ್ಲ ನೀಟ್ ನೋಡ್ಕೊಳ್ಳಿ. ಆರ್ಟಿಕಲ್ಸ್ ನೋಡ್ಕೊಳ್ಳಿ, 445 ಆರ್ಟಿಕಲ್ಸ್ ಇದೆ ಟೋಟಲು. 12 ಶೆಡ್ಯೂಲ್ಸು, 12 ಪಾರ್ಟ್ಸ್ ಇದೆಯಲ್ಲ, ಅದನ್ನು ನೀಟ್ ನೋಡ್ಕೊಳ್ಳಿ ಯಾವ್ಯಾವ ಶೆಡ್ಯೂಲಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ. ಅದು ಬಿಟ್ಟರೆ ಇಂಡಿಯನ್ ಎಕನಾಮಿ ಇದೆ. ಆಮೇಲೆ ಜನರಲ್ ಸೈನ್ಸು, ಇನ್ನು ಕಂಪ್ಯೂಟರ್ ಅಪ್ಲಿಕೇಶನ್ಸು, ಕರೆಂಟ್ ಅಫೇರ್ಸ್ ಮಾತ್ರ ಇಂಪಾರ್ಟೆಂಟು. ಕರೆಂಟ್ ಅಫೇರ್ಸ್ ನೀವು ಯಾವುದಾದ್ರೂ PBIs ಓದ್ಕೊಳ್ಳಿ, ಒಳ್ಳೆ PBIs ಲೈಕ್ ಇರುತ್ತೆ. ಅಷ್ಟೇ ಸ್ನೇಹಿತರೆ ಇದು ಸಿಲೆಬಸ್ ಬಂದ್ಬಿಟ್ಟು. ಇನ್ನು ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ಬಂದರೆ ನೀವು ನೋಡಿ 2024 ಲಾಸ್ಟ್ ಇಯರು ಇಂಗ್ಲೀಷ್ ಲ್ಯಾಂಗ್ವೇಜಿಗೆ 40 ಕ್ವಶನ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾಡರೇಟ್ ಅದೇ 25 to 32 ನಾವು ಅಟೆಂಡ್ ಮಾಡ್ಬೋದು. ಇಲ್ಲಿ ಟೋಟಲ್ 40 ಕ್ವಶನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಜನರಲ್ ಅವೇರ್ನೆಸ್ಸು 10 ಇರುತ್ತೆ. ಜನರಲ್ ಅವೇರ್ನೆಸ್ ಅಂದರೆ ನಿಮಗೆ ಅದೇ ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಆಗುತ್ತೆ ಜನರಲ್ ಅವೇರ್ನೆಸ್ಸಲ್ಲಿ. ಇನ್ನು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ 10 ಇರುತ್ತೆ ಇದೆ. ಆಮೇಲೆ ರೀಸ್ನಿಂಗು ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡು 30, ಜನರಲ್ ಸ್ಟಡೀಸ್ 30. ಇದು 24ಅಲ್ಲಿ ನಾನು ನಿಮಗೆ ಹೇಳಿದ್ದು. ಟೋಟಲ್ 120 ಕ್ವಶನ್ಸ್ ಇರುತ್ತೆ. ಇನ್ನು 23ಅಲ್ಲಿ ನೋಡಿ ಜನರಲ್ ಇಂಗ್ಲೀಷ್ 20, ಮೆಂಟಲ್ ಎಬಿಲಿಟಿ ಈ ಥರ ಇರುತ್ತೆ, ನೋಡ್ಕೊಳ್ಳಿ. ಇದು ಅನಾಲಿಸಿಸ್ ಅಷ್ಟೇ. ಬಟ್ ಲಾಸ್ಟ್ ಇಯರ್ ಈ ಥರ ಎಲ್ಲ ಕ್ವಶನ್ಸ್ ಕೇಳಿದ್ದಾರೆ ಈ ಸಬ್ಜೆಕ್ಟ್ ವೈಸ್. 21
ನೆಟ್ ವೈಸ್ 17. ನಿಮಗೆ ಅದೇ ಈ ವೆಬ್ಸೈಟಿಗೆ ಬಂದುಬಿಟ್ಟು ನೀವು ಬೇಕಿದ್ರೆ PDF ಬೇಕಾದರೂ ತೊಗೋಬೋದು ಸ್ನೇಹಿತರೆ. ಸದ್ಯಕ್ಕೆ ಇಷ್ಟು ಹೇಳಿರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ಕಾಂಪ್ರಿಹೆನ್ಸಿವ್ ಆಗಿ ನೀಟಾಗೆಲ್ಲ ಬೇರೆ ಬೇರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಥರ ಇರುತ್ತೆ ಎಲ್ಲದನ್ನೂ ಹೇಳ್ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.